ಹೊಸಬರೊಂದಿಗೆ ಮಾತನಾಡುವಾಗ ಪ್ರತಿಯೊಬ್ಬರು ಅನುಸರಿಸಬೇಕಾದ ಎಚ್ಚರಿಕೆಗಳು. ಯಾವುದೇ ಕಾರಣಕ್ಕೂ ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳಬೇಡಿ. ಹೊಸದಾಗಿ ಪರಿಚಯಗೊಂಡ ವ್ಯಕ್ತಿಯನ್ನು ತಕ್ಷಣವೇ ನಂಬಲು ಹೋಗಬೇಡಿ. ನಂಬಿಕೆಯಿಂದ ನಿಮ್ಮ ವಿಳಾಸ, ಬ್ಯಾಂಕ್ ವಿವರಗಳು, ವೈಯಕ್ತಿಕ ದೂರವಾಣಿ ಸಂಖ್ಯೆ ಇತ್ಯಾದಿಗಳನ್ನು ಕೂಡಲೇ ಹಂಚಿಕೊಳ್ಳಬೇಡಿ. ಇದು ಭವಿಷ್ಯದಲ್ಲಿ ನಿಮ್ಮನ್ನು ತೊಂದರೆಗೆ ದೂಡಬಹುದು. ಮೊದಲು ವ್ಯಕ್ತಿಯ ನಡವಳಿಕೆಯನ್ನು ಸೂಕ್ಷ್ಮವಾಗಿ ಪರೀಕ್ಷಿಸಿಕೊಳ್ಳಿ. ಗೌರವದೊಂದಿಗೆ ಮಾತನಾಡಿ. ಹೊಸಬರೊಂದಿಗೆ ಮಾತನಾಡುವಾಗ ಅವರಿಗೆ ಗೌರವವನ್ನು ನೀಡಿ. ಅವರ ಅಭಿಪ್ರಾಯಗಳನ್ನು ಗೌರವದಿಂದ ಆಲಿಸಿ. ಆಗ ಅವರಿಗೆ ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಮೊದಲ ಭೇಟಿಯಲ್ಲಿಯೇ ಗೌರವ ಮೂಡುವುದು. ಆಪ್ತ ಸಂಬಂಧವನ್ನು ಬೆಳೆಸಲು ಹೋಗಬೇಡಿ. ಹೊಸ ಪರಿಚಯದಲ್ಲಿ ತಕ್ಷಣವೇ ಆತ್ಮೀಯರಾಗಲು ಹೋಗಬೇಡಿ. ಯಾವುದೇ ಸಂಬಂಧ ಸಮಯ ತೆಗೆದುಕೊಂಡು ಗಟ್ಟಿಯಾಗಬೇಕು. ಅಲ್ಲಿಯವರೆಗೂ ಸಹಜವಾಗಿಯೇ ಮಾತನ್ನು ಮುಂದುವರಿಸಿ. ಅವರ ವ್ಯಕ್ತಿತ್ವ ನಿಮಗೆ ಸರಿಹೊಂದಿದ ನಂತರವಷ್ಟೇ ಆತ್ಮೀಯತೆಯ ಬಗ್ಗೆ ಯೋಚಿಸಿ. ಮಾತುಗಳನ್ನು ಶ್ರದ್ಧೆಯಿಂದ ಕೇಳಿಸಿಕೊಳ್ಳಿ. ಎದುರು ನಿಂತ ವ್ಯಕ್ತಿ ಮಾತನಾಡುವುದನ್ನು ಗಮನವಿಟ್ಟು ಕೇಳಿಸಿಕೊಳ್ಳಿ. ಅವರು ಮಾತನಾಡುವಾಗ ಮಧ್ಯೆ ನಿಮ್ಮ ಅಭಿಪ್ರಾಯಗಳನ್ನು ತರಬೇಡಿ. ನೀವು ಆಸಕ್ತಿಯಿಂದ ಅವರ ಮಾತುಗಳನ್ನು ಕೇಳುತ್ತಿದ್ದರೆ ಅವರಿಗೆ ನಿಮ್ಮ ಮೇಲೆ ಉತ್ತಮ ಅಭಿಪ್ರಾಯ ಮೂಡುವುದು. ಅತಿಯಾದ ಸಲುಗೆ ಬೇಡ. ಹೊಸಬರೊಂದಿಗೆ ಅತಿಯಾದ ಸಲುಗೆಯಿಂದ ವರ್ತಿಸಬೇಡಿ. ನಿಯಂತ್ರಣವಿಲ್ಲದೆ ಮಾತನಾಡಲು ಹೋಗಬೇಡಿ. ನಿಮ್ಮ ಅತಿಯಾದ ಮಾತು ಅವರಿಗೆ ನಿಮ್ಮ ಬಗ್ಗೆ ತಾತ್ಸಾರ ಮನೋಭಾವವನ್ನು ಮೂಡಿಸಬಹುದು. ಹೀಗಾಗಿ ಮಾತನಾಡುವಾಗ ಎಚ್ಚರಿಕೆಯಿಂದ ಇರಿ. ನಿಮ್ಮ ಘನತೆಯನ್ನು ಉಳಿಸಿಕೊಳ್ಳಿ. ಹೊಸಬರೊಂದಿಗೆ ಮಾತನಾಡುವಾಗ ನಿಮ್ಮ ಗಮನ ಕೇವಲ ಆ ವ್ಯಕ್ತಿಯ ಮಾತಿನಲ್ಲಿ ಇರಬೇಕು. ಮಧ್ಯದಲ್ಲಿ ಫೋನ್ ನೋಡುವುದು, ಬೇರೆ ಕಡೆ ತಿರುಗುವುದು ಮಾಡಬಾರದು. ಹೀಗೆ ಮಾಡಿದರೆ ನೀವು ಆ ವ್ಯಕ್ತಿಯನ್ನು ಕಡೆಗಣಿಸುತ್ತಿದ್ದೀರಿ ಎಂಬ ಭಾವ ಮೂಡುತ್ತದೆ. ಧರ್ಮ, ರಾಜಕೀಯ, ವೈಯಕ್ತಿಕ ಸಂಗತಿಗಳನ್ನು ಮೊದಲ ಮಾತುಕತೆಯಲ್ಲಿ ಬೆರೆಸಲೇಬೇಡಿ. ಈ ರೀತಿಯ ಸಂವೇದನಾಶೀಲ ವಿಷಯಗಳು ಮುಂದೆ ಬಹುದೊಡ್ಡ ವಿವಾದಗಳಿಗೆ ಕಾರಣವಾಗಬಹುದು. ಹೀಗಾಗಿ ಹೊಸಬರೊಂದಿಗೆ ಮಾತನಾಡುವಾಗ ನಾವೆಲ್ಲರೂ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ಪರಿಚಯದ ಆರಂಭಿಕ ದಿನಗಳಲ್ಲಿ ಯಾರ ಬಗ್ಗೆಯೂ ತಕ್ಷಣಕ್ಕೆ ನಿರ್ಧಾರಕ್ಕೆ ಬರಲೇಬಾರದು. ಇವರು ಒಳ್ಳೆಯವರು ಅಥವಾ ಕೆಟ್ಟವರು ಎಂಬ ಹಣೆಪಟ್ಟಿಯನ್ನು ಕಟ್ಟಲು ಹೋಗಬಾರದು. ಸಮಯ ಕಳೆದಂತೆ ಪ್ರತಿಯೊಬ್ಬರ ವ್ಯಕ್ತಿತ್ವವು ಅರಿವಿಗೆ ಬರುತ್ತದೆ. ಯಾರೊಂದಿಗಾದರೂ ವ್ಯವಹರಿಸುವಾಗ ಬಹಳ ಎಚ್ಚರಿಕೆಯನ್ನು ವಹಿಸಿಕೊಳ್ಳಿ. ಸ್ನೇಹಿತರೆ, ಇನ್ನಷ್ಟು ಉತ್ತಮ ಮಾಹಿತಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.